ಮೇ 1ನೇ ತಾರೀಖು ಇವತ್ತು ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ 26 ಜನರನ್ನ ಬರ್ಬರವಾಗಿ ಕೊಂದು ಹಾಕಿದ ಭಯೋತ್ಪಾದಕರು ಇನ್ನೂ ತನಕ ಸಿಕ್ಕಿಲ್ಲ. ಅಂಥದ್ದೊಂದು ಬರ್ಬರ ಕೃತ್ಯ ಎಸಗಿ ಕಾಡಿನಲ್ಲಿ ಮರೆಯಾದ ಭಾರತೀಯ ಸೇನೆ ಅವರನ್ನ ಸುತ್ತುವರೆದಿದೆ. ಪ್ರಕರಣದ ತನಿಖೆಯನ್ನು NIA ಆರಂಭಿಸಿದೆ. ಖಚಿತ ಮಾಹಿತಿ, ಅವರು ಮರಳಿ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಸೇನೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ದಕ್ಷಿಣ ಕಾಶ್ಮೀರದ ಒಂದು ಬಂಕರ್ನಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅನ್ನುವ ಮಾಹಿತಿಯನ್ನ ತಜ್ಞರು ಕೊಡ್ತಾ ಇದ್ದಾರೆ. ಉಗ್ರರು ಇನ್ನೂ ಇಲ್ಲೇ ಇದ್ದಾರೆ. ಮಾರಣ ಹೋಮ ನಡೆಸಿ ಮರಳಿ ಪಾಕಿಸ್ತಾನಕ್ಕೆ ಹೋಗುವ ಆಲೋಚನೆಯಲ್ಲಿದ್ದರು. ಆದರೆ ಕೂಂಬಿಂಗ್ ಜಾಸ್ತಿ ಆದ ಕಾರಣಕ್ಕೆ ಅವರ ಗುರಿ ಈಡೇರಿಲ್ಲ. ಸಾಕಷ್ಟು ಆಹಾರ ಪದಾರ್ಥಗಳು, ದಿನ ಬಳಕೆಯ ವಸ್ತುಗಳನ್ನು ಸಂಗ್ರಹಿಸಿಟ್ಕೊಂಡು ಸೇಫ್ ಬಂಕರ್ನಲ್ಲಿ ಅಡಗಿಕೊಂಡಿರಬಹುದು ಅನ್ನುವ ಲೆಕ್ಕಾಚಾರ ಭದ್ರತಾ ಏಜೆನ್ಸಿಗಳದ್ದು. ಇಪ್ಪತ್ತಕ್ಕೂ ಹೆಚ್ಚು ಸ್ಥಳೀಯ ಕಾಶ್ಮೀರಿಗಳು ಈ ಮಾರಣ ಹೋಮಕ್ಕೆ ಭಯೋತ್ಪಾದಕರೊಂದಿಗೆ ಕೈ ಜೋಡಿಸಿದ್ದಾರೆ ಅಂತ NIA ಸಂಶಯ. ಆವತ್ತು ಸ್ಥಳದಲ್ಲಿದ್ದವರನ್ನೆಲ್ಲ ವಶಕ್ಕೆ ತಗೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.